ನಾನು ಏನೇನು ಮಾಡಿದೆ ಅದನ್ನೆಲ್ಲ ನೀವು ಇದು ಯಾವುದಿದು ಇನ್ನೇನೋ ಡೆಲಿವರಿ ಆಗುತ್ತೆ ಈ ಬೇಬಿಗೆ. ಇಟ್ಸ್ ಯೋರ್ಸ್, ಡೋಂಟ್ ಪ್ಲೇ ವಿತ್ ಇಟ್. ಇರ್ರಿ, ಏನು ಅಷ್ಟೆಲ್ಲ ಮುಟ್ಕೊಂತೀರಾ? ಇಲ್ಲಿ ನೋಡಿ. ಅಯ್ಯೋ ಏನು ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಾಲು ಕುಡ್ದೆ, ಡ್ರೈ ಫ್ರೂಟ್ಸ್ ಉಂಡೆ ತಿಂದೆ, ಆಮೇಲೆ ಫ್ರೂಟ್ಸ್ ಎಲ್ಲ ತಿಂದೆ. ಅದಾದಮೇಲೆ ಅಮ್ಮ ಪಲಾವ್ ಮಾಡಿದ್ರು, ಅದನ್ನ ಎತ್ಕೊಂಡು ಇಲ್ಲಿಗೆ ಬಂದೆ. ಓಕೆನಾ. ಆಮೇಲೆ ನನಗೆ ಇನ್ಫೆಕ್ಷನ್ ಆಗಿತ್ತು ಗೊತ್ತಾ. ಆ ಇನ್ಫೆಕ್ಷನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನನಗೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಥಿಂಗ್ ಟು ವರಿ ಅಂತ ಹೇಳಿದ್ರು ಡಾಕ್ಟರು. ನೆನ್ನೆ ಹೋಗಿದ್ದೆ. ಸೊ ಅದಕ್ಕೆ ಸ್ವಲ್ಪ ಟೆಸ್ಟ್ಗೆಲ್ಲ ಹೋಗ್ಬಿಟ್ಟು ಟೆಸ್ಟ್ದೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಪ್ರತೀಕ್ ಅವ್ರು ಬಂದಿದ್ದರು ಏನದು ನಮ್ಮ ಮನೆಗೆ, ನಮ್ಮ ಅಮ್ಮನ ಮನೆಗೆ. ಸೊ ಅಲ್ಲಿಂದ ನಾವಿಬ್ಬರು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಬಿಟ್ಟು ಒಂದು ರಾಶಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಇವಾಗ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ ಬಂದ್ವಿ. ಆ್ಯಂಡ್ ಈಗ ಸಮಯ ಇನ್ನೇನೋ 4 ಗಂಟೆ ಆಗ್ತಾ ಇದೆ, 3:20. ಆ್ಯಂಡ್ ನನಗೆ ಈಶಾ ಫೌಂಡೇಶನಿಂದ ಸದ್ಗುರುದು ಇದು ಡೈರಿ ಕಳಿಸಿದ್ದಾರೆ 2026. ಸೊ ನಂಗೆ ಅದು ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಆಮೇಲೆ ಅಲ್ಲಿ ಬ್ಯಾಗ್ ಇದೆ, ಬ್ಯಾಗ್ ಕಳಿಸಿದ್ದಾರೆ. ಆ್ಯಂಡ್ ಐ ಫೆಲ್ಟ್ ನನಗೆ ಸದ್ಗುರು ಆ್ಯಂಡ್ ನಮ್ಮ ಶಿವಪ್ಪನೇ ನನಗೋಸ್ಕರ ಏನೋ ಗಿಫ್ಟ್ ಕಳಿಸ್ದಂಗೆ ಐ ಫೆಲ್ಟ್. ನಂಗೆ ಖುಷಿ ಆಯಿತು. ಆ್ಯಂಡ್ ಬೇರೆ ಏನೋ ಆಯಿತು ಅಂತ ಅಂದರೆ ಒಂದಷ್ಟು ಎಂಕ್ವೈರೀಸ್ ಅಂತೆ, ಮಾತುಕತೆ, ಅವು ಇವು ಎಲ್ಲ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಬೆಳಗ್ಗೆ ಆನವ್ ಜೊತೆ ಆಟ ಆಡೋವಾಗ ಆನವು ಅಮ್ಮ ಹೇಳು ಅಂತಂದರೆ ಪಪ್ಪ ಅಂತ ಹೇಳ್ತಾ ಇದ್ದ. ಆ ವಿಡಿಯೋ ನಿಮಗೆ ತೋರಿಸ್ತೀನಿ ಇವಾಗ. ಇಷ್ಟು ಅಂದರೆ ಇವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರು? ನಾನು. ಹೌದು, ನಾನು. ಅದು ಒಳಗಡೆಯಿಂದ ಬರಲ್ಲ ಓದು. ಅಬ್ಸೆಸ್ಡ್ ವಿತ್ ಅಪ್ಪ. ಅದು ಒಳಗಡೆಯಿಂದ ಬರಲ್ಲ ಓದು. ನೋಡಿ, ಏಯ್ ಅಮ್ಮ ಅನ್ನು, ಅಮ್ಮ ಪಪ್ಪ, ಅಮ್ಮ ಪಪ್ಪ, ಏಯ್ ಅಮ್ಮ ಅನ್ನು, ಅಮ್ಮ ಅಮ್ಮ ಅಮ್ಮ. ನೋಡ್ರಿ ಹೇಳ್ತಾನೆ ಇಲ್ಲ. ಏನು ಪಪ್ಪ ಅಮ್ಮ. ಈ ಮಕ್ಕಳನ್ನೆಲ್ಲ ವಶೀಕರಣ ಆ ಥರ ಮಾಡ್ಕೊಬೋದಾ? ಅವನು ಯಾಕೆ ಇವಾಗಲ್ಲ, ಒಂದು ಹಳೆ ವಿಡಿಯೋ ಇದೆ. ಐ ಫೀಲ್ ಹ್ಯಾಪಿ ಬಟ್ ಸ್ಟಿಲ್ ಐ ಫೀಲ್ ಒಂಥರ ಅಮ್ಮ ಅಂತಾನೆ ಅನ್ನಲ್ಲ. ಇಷ್ಟು ಚಂದ ಪಪ್ಪ ಅಂತ ಅವನ ಥರ ನೀವೆಲ್ಲರೂ ಹೇಳ್ದಂಗೆ ಅವನ ಥರ ಖಂಡಿತ ಯಾರೂ ಪಪ್ಪ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ದಟ್. He is so much obsessed with Pratik. I'm so happy. ಸಖತ್ ಖುಷಿ ಆಗುತ್ತೆ ನನಗೆ ಅದನ್ನು ನೋಡಿದಾಗ. ಆದರೆ ಜೊತೆಗೆ ಒಂಥರ ಲೈಟ್ ಉರಿಯುತ್ತೆ. Why he is not obsessed about mom? Because ನಾನು ಇಷ್ಟು ಕಷ್ಟ ಬಿದ್ದಿದ್ದೀನಿ, ಇದೆಲ್ಲ ಮಾಡಿದ್ದೀನಿ, ನನಗೆ ಮರ್ಯಾದೆನೇ ಇಲ್ವಲ್ಲ ಅಂತ. ಸರಿ, ಇದು ವಾಟರ್ ಮೆಲನ್ ಚಾಲೆಂಜ್ ಕೇಳ್ತಾ ಇದ್ದಾರಲ್ಲ ನೆನ್ನೆಲ್ಲ, ವಾಟರ್ ಮೆಲನ್ ಅಂತ ಒಂದು ಹಿಡ್ಕೊಂಡಲ್ಲ, ಅದು ಯಾವಾಗಿಂದ ಶುರು? ಇವಾಗ ಈ ಕ್ಷಣದಿಂದ. ಈಗಲೇ ಬೇರೆ ಕೆಲಸಗಳು ಗೋಲಿ ಮಾರ್ ಇದಿದೆಯಲ್ಲ, ಹಂಗೆ ಹೋಗೋದು ಶರ್ಟ್ ಹಾಕ್ಕೊಂಡು. ಎಲ್ಲಿಗೆ ಹೋಗ್ತೀಯಾ ಅಂದರೆ ಎಲ್ಲೆಲ್ಲ ಏನೇನು ಮಾಡ್ತೀವೋ ಅಲ್ವಾ ಕಣೆ, ಅಲ್ಲೆಲ್ಲ ಹಾಕೊಂಡು ಓಡಾಡಬೇಕು. ಓಹೋ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡಿ ಅವಾಗ. ಎಲ್ಲ ಬೇರೆ ಕೆಲಸಗಳೈತೆ ನನಗೆ. ಯಾಕೆ? ಈ ಸಿಕ್ಕಾಬಿಟ್ಟೆ ಬೇರೆಯವ್ರ ಕೆಲಸಗಳೈತೆ ಕಣೆ. ಹಂಗಾದ್ರೆ ಚಾಲೆಂಜ್ ಒಪ್ಕೊಳ್ಳಲ್ವಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡಾಯ್ತು, ಬಟ್ ಅಕ್ಸೆಪ್ಟ್ ಮಾಡಾಯ್ತು ಅಲ್ಲ, ಅಕ್ಸೆಪ್ಟ್ ತೋರಿಸಿ ಇವಾಗ ಮಾಡಿ. ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಮ್ಯೂಸಿಕ್ ಅಂತೂ ನೀನು ಹಾಕೋದೇ ಬೇಡ, ನೀನೇ ಕೊಡ್ತಾ ಇರ್ತೀಯ ಅಲ್ವಾ ಮ್ಯೂಸಿಕ್. ದಟ್ ಇಸ್ ದ ಪವರ್ ಆಫ್. ಅಲ್ಲಿ ಇದು ಮಾಡು, ಅದು ತೋರಿಸು. ಇವನು ಪ್ರತೀಕ್ ಲವರ್.
ಯಾವಾಗ್ಲೂ ಇವನ್ ಬಗ್ಗೆ ಮಾತಾಡದೆ ಈ ರೋಡ್ ದಾಟದೇ ಇಲ್ಲ. ಅವನು ಮುಂಚೆ ಎಲ್ಲ ಬಾ ಬಾ ಅಂತ ಕರಿತಿದ್ದ, ಈಗ ಹೋಗು ಹೋಗು ಅಂತ ಕರೀತಾ. ಬರೀ ಅದ್ ಆಕ್ಷನ್ ನೋಡ್ಬಿಟ್ಟು ಅದಕ್ಕೆ ಕಮೆಂಟ್ ಮಾಡೋದೇ ಕೆಲಸ ಪ್ರತೀಕ್. ನೋಡಿದ್ರಲ್ಲ ನಾವ್ದು ಈ ಥರ ಎಲ್ಲ ಮಾಡ್ತಾ ಇದ್ದ ನಾವು ಕಳ್ಳ. ನಿನಗೆ ಸ್ಮೆಲ್ ಘಮ ಘಮ ಅಂತ ಇದೆ, ಆದರೆ ತಿನ್ನಂಗಿಲ್ಲ. ತಿನ್ನಲ್ಲ. ಯಾರು ಏನು ತೋರಿಸ್ಬೇಕು? ಫಿಶ್ ಓಕೆ. ತಗೊಳ್ಳೋಣ ನಾವು. ಅದು ತಿನ್ನಂಗಿಲ್ಲ ಕಣೆ. ಮನೇಲಿ ಏನು ಇಲ್ಲೇ ಇರ್ತೀರಾ ನೀವು? ಬ್ಲಡ್ ಇನ್ಫೆಕ್ಷನ್ ಆಗಿದೆಯಾ ಅಂತ, ಅದು ಬಾಡಿ ಇನ್ಫೆಕ್ಷನ್ ಇದೆಯಾ ಅಂತ ಅದರಲ್ಲಿ ನೋಡ್ದ. ಆಲ್ರೆಡಿ ನಮಗೆಲ್ಲ ಗೊತ್ತು. ಅವರು ಹಾಂ ಡಾಕ್ಟರ್ ನಾನು ಇದಕ್ಕೆ ಪಾರಿ ಒಳಗೆ ಆಗ್ತಾ ಇದೆ. ನೋವಾಗಿಲ್ವಾ? ಮತ್ತಾಗಲಿ ಮತ್ತೆ ಪಾಪ ಬಲ್ಲ ಈಗಲೂ ಸಾಕೋರು ಇದಾರವ. ಬಾ ಬಾ ಇಲ್ಲಿ ಬಾ. ಅಂದ್ರೆ ಇದು ಕಡಿಮೆ ಆಗಿದೆ, ಜನಸಂಖ್ಯೆ ಕಮ್ಮಿ ಆಗಿದೆ. ಡಾಕ್ಟರ್ ಬರ್ಕೊಟ್ಟಿದ್ದು ಮೆಡಿಸನ್ನು ಆ್ಯಕ್ಚುಲಿ ನಾವು ಹುಡುಕಿದ ಕಡೆ ಎಲ್ಲ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಿನ್ನೆಯಿಂದ ಇವತ್ತಿನವರೆಗೂ ಮೆಡಿಸಿನ್ ಹುಡುಕೊಂಡು ಮೆಡಿಕಲ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಪ್ರತೀಕ್ ಅವರು ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಬರಕ್ಕೆ ಹೋಗಿದ್ದಾರೆ. ನೀವು ಬ್ಲಾಗ್ ಮಾಡ್ತೀರಲ್ವಾ ಯೂಟ್ಯೂಬಲ್ಲಿ, ನಾನು ನೋಡಿದ್ದೀನಿ ಅಷ್ಟೇ. ಅಂಡ್ ಎಲ್ಲರೂ ಏನಂದ್ರು ಗೊತ್ತಾ, ಪ್ರತೀಕ್ ಅಂಕಲ್ ಅಂತೆ. ಅಂಕಲ್ ಅಂದ್ಬಿಟ್ರು ಬೇಜಾರು. ಏನು ಮಾಡಕ್ಕ, ಆಫ್ಟರ್ 30 ಎಲ್ಲಾನು. ಇನ್ನೇನು ನಿಮ್ಮ ಮಗಂಗೆ ಸ್ಕೂಲ್ ಸೇರಿಸ್ಬೇಕು ಅಂಕಲ್ ಅಲ್ಲದೆ. ನಿಮ್ಮ ಮಗನ ಫ್ರೆಂಡ್ಸ್ ಎಲ್ಲ ಅಂಕಲ್ ಅಂತಾರೆ ನಿಮ್ಮ. ಅವ್ರಂದ್ಲಿ ಇವ್ರ ವಾಟ್ ಯು ಮೀನ್? ಪಾಪ ಅಲ್ಲಿ ಇದು ತಕ್ಕೊಡಿ. ಒಂದು ಬಂದು ಕೇಳಿದ್ರೆ 2 ಕೊಟ್ಬಿಟ್ರು. ಇನ್ನೊಂದು ಈಗ ಸುಬ್ಬಿ ತೊಗೊಂಡು ಕೊಡ್ಬೇಕು. ಬಿಸಿ ಬಿಸಿ ತಂಗಿ ಒಂದು ಬಾಯಿ ಕಂಬಿ ಅಷ್ಟೇ. ಒಂದು ಸ್ಲೇಸ್ ಹೊಡಿ ತಿನ್ಕೊಬಿಟ್ಲು. ನಿಂಗೆ ಇಷ್ಟ ತಾನೇ ಖಾರ? ಬ್ಲಡ್ ಕೊಟ್ಬಿಟ್ಟು ಬಂದೆ ಕಣಮ್ಮ. ಯೂರಿನ್ ಟೆಸ್ಟ್ ಬರೋದು 2 ದಿನ ಆಗುತ್ತೆ ರಿಪೋರ್ಟು. ಕಲ್ಚರ್ ಅಲ್ವಾ ಅದು. ಮಲ್ಗೋ ನಾನು 2:30 ಮೇಲೆ ಮಲಗಿಸ್ತಾ ಇದ್ದೀನಿ. ಈಗ ಚೇಂಜ್ ಮಾಡಿದ್ದೀನಿ ಟೈಮಿಂಗ್ಸ್ನ. ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂತ ಇವಾಗ. ಅದಕ್ಕೆ ಏನು ಚಾಲೆಂಜು? ನನಗೆ ಹೊಟ್ಟೆಗೆ ವಾಟರ್ ಮೆಲನ್ ಕಟ್ಬಿಟ್ಟು 2 ಕರ್ಬೂಜ ಕಟ್ತಾಳೆ ಇಲ್ಲಿಗೆ. ನಿಂದು ಬ್ಲಡ್ ರಿಪೋರ್ಟ್ ಬಂತು. You're okay. I know I'll be okay. You're normal. I am normal. I know I am normal. ಆ ಒಂದು ಪಾಸ್ ನಿಂಗೆ ಒಂಚೂರು ಗಾಬರಿ ಮಾಡ್ತಾರಲ್ಲ. ನೀವು ಫ್ರ್ಯಾಂಕ್ ಮಾಡಕ್ ಬರಲ್ಲ ನಿಮಗೆ ಸುಮ್ಮನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನು ಹೊರಲು ಹೋಗ್ತಿದ್ದಾರೆ. ಈ ಒಂದು ಸುದ್ದಿ ಕೇಳಿ ನಮಗೆ ಮನಸ್ಸಿಗೆ ಭಾಳ ಸಂತೋಷ ಆಗ್ತಿದೆ. ಯಾವ ಮಗು ಅಂತ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಕೂಡ ನಮಗೆ ಕಾಯ್ತಾ ಇದೆ. ಈ ಆತಂಕ ನಮಗೆಷ್ಟಿರುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಇವಾಗ. ದಟ್ ಈಸ್ ದ ಪವರ್ ಆಫ್ ದಿಸ್ ಟುಡೇಸ್ ಚಾಲೆಂಜ್. ಸೊ ಪ್ರತೀಕ್ ಅವರು ಅವರ ಒಂದು ಇದು ಅಂದರೆ ಅದನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ನಮಗೆ ಮೈಕ್ನ ತಂದು ಕೊಟ್ಟಿದ್ದಾರೆ. ಈಗ
ಗಂಡ ಗುಡ್ಡೆಯನ್ನು ನಾನೇ ನೋಡಿಕೊಂಡು ಈಗ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರತೀಕ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮಗುವನ್ನು ಹೆರಲು ಹೋಗ್ತಿದ್ದಾರೆ. ಸೊ ಈ ಒಂದು ಸುಸಂಸ್ಕೃತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಏನಂದ್ರೆ ಈ ನಂದು ಡೈಲಿ ರೊಟೀನ್ ಬ್ಲಾಗ್ ಜೊತೆಗೆ ಇದು ಚಾಲೆಂಜು ನಿಮ್ಮ ಮುಂದೆ ಬರ್ತಾ ಇದೆ. ಆಯ್ತಾಯ್ತು. ಸೊ ಈ ಎರಡು ಇಟ್ಸ್ yours, don't play with it. ಓಡಾಡ ಗೊತ್ತಿಲ್ಲ ನನಗೂ. ಕಾಂತ ನಾನು ತ್ರಿಶೂ ಅಪ್ಪ ಕಾಂತ ಫಸ್ಟು ಈ ಹೊಟ್ಟೆಗೆ ಹಾಕ್ಬಿಡ್ತೀಯಾ, ಆಮೇಲೆ ಫಸ್ಟ್ ಅದಕ್ಕೆ ಎದೆಗೆ ಫಸ್ಟ್ ಬರೋದೇ ಅದು. ಇಟ್ಕೊಳ್ಳಿ. ಹತ್ರ ರಕ್ತ ತೋರಿಸ್ತು. So fair. ಸುಫೇರಾ ಇವಳು ಕಷ್ಟಗಳು ತೋರ್ಸಕ್ಕೆ ಇಲ್ಲ ನಿಮ್ದು ಮಾತ್ರ ಅಲ್ಲ, ನೋಡ್ತಾರ ಎಲ್ರಿಗೂ ಗೊತ್ತಾಗುತ್ತೆ. ಇರ್ರಿ, ಅದೇನ್ ಅಷ್ಟೆಲ್ಲ ಮುಟ್ಕೊಂತೀರಾ? ಮುಟ್ಕೊಂಡು ಇದು ಸಾಕು. ಹೊಸದಾಯ್ತಾನೆ ಹಣ್ಣು ನಾನು ಬರ್ತಾ ಇದ್ದೀರಿ. ಸುತ್ತು ಒಂದು ಆನಂದನ ತಾಳಲಾರೆ. ಅಯ್ಯಪ್ಪ ತಲೆ ತಿರುಗಿಬಿಡ್ತು, ಹಂಗೆ ತಿರುಗಿ ಹಾಕಿದ್ದು. ಈಗ ಪ್ರತೀಕ್ ಅವರು ಅದರ ಮೇಲೆ ಒಂದು ಟೀ ಶರ್ಟ್ ಹಾಕೊಂಬರಕ್ಕೆ ಹೋಗಿದ್ದಾರೆ. ಬೇಗ ಬನ್ನಿ ಪ್ರತೀಕ್. ಆಯ್ತಾ? ಇದ್ಯಾವುದಿದು? ಇನ್ನೇನೋ ಡೆಲಿವರಿ ಆಗುತ್ತೆ ಈ ಬೇಬಿಗೆ. ಮುಂದೆ ಬಂದ್ಬಿಟ್ಟಿದೆ. ಹೌದಾ? ಫೀಲ್ ದ ಪೇನ್ ಬೇಬಿ. ಬನ್ನಿ ಕುತ್ಕೊಳ್ಳಿ ಇಲ್ಲಿ. ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ ಅದನ್ನ. ಡಿಫ್ರೆನ್ಸ್ ಅಂದರೆ ಇದನ್ನ ಏನು? ನನ್ನ ಬೇಬಿ ಇಲ್ಲಿದೆ. ಏನು ಸಮಾಚಾರ? ಹೇಳ್ಬೇಕು ಮರ. ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬನ್ನಿ. ಹಂಗೆ ಪಾಪ ಫುಲ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನನ್ನ ಮೈಕಲ್ಲಿ. ಕೈಯಲ್ಲೇ ಇಟ್ಕೊಬಿಡಿ. ಹೋಗಿ ಒಂದು ಗ್ಲಾಸ್ ನೀರು ತೊಗೊಬನ್ನಿ, ಸುಸ್ತಾಗಿದೆ. ಬಸ್ರಿ ಹೆಂಗ್ಸು ಅಂತ ನೋಡ್ತೀನಿ ನೀನು. ಆಟೋಮೆಟಿಕ್ಕಾಗಿ ಕ್ಯಾರೆಕ್ಟ್ರು ಬರ್ತಾ ಇದೆಯಾ ಅದು? ಆಕ್ಟಿವ್ ಆಗಿರಬೇಕು ಪಾಪ, ಸುಮ್ಮನೆ ಕುತ್ಕೊಳ್ಳೋದಲ್ಲ ಯಾವಾಗಲೂ. ಏನು ಮಾತಾಡಬೇಡಿ. ಹ್ಞೂ ಕಣೆಮ್ಮ ಬಾ. ಸ್ಪೀಕರೇ ಕನೆಕ್ಟ್ ಆಗಿಲ್ಲ. ಬನ್ನಿ, ಇಲ್ಲಿ ಇದು ಹಾಕೇ ಇಲ್ಲ.
ಒಂದು ಬಸ್ಸಿಗೆ ಆದರೆ ಎಷ್ಟು ಕೆಲಸ ಮಾಡಿಸ್ಕೋಬೇಕು ಅಂತ. ಅಯ್ಯೋ ಗೊತ್ತೈತೆ ಕಣೆ. ಇಲ್ಲಿ ನೋಡಿ. ಅಯ್ಯೋ ಇಲ್ಲ ಇಲ್ಲ ಹಂಗಲ್ಲ ಕಣೆ, ನೀನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೆ, ಬ್ಯಾಕ್ ಕ್ಯಾಮ್ರಾ ಮಾಡು. ಓ ಹೌದಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅಂತೆ ಹೌದು, ಕಷ್ಟ ಗೊತ್ತಾಗ್ಬೇಕು ನೋಡು. ಆ ಭಾರ ಹೊತ್ಕೊಂಡು, ಎದೆ ಭಾರ ಹೊತ್ಕೊಂಡು, ಹೊಟ್ಟೆ ಭಾರ ಹೊತ್ಕೊಂಡು ನಾವೆಲ್ಲ ಅವಳ ಹತ್ರ ನಾನು ಒಂದು ಗ್ಲಾಸ್ ನೀರು ಇಸ್ಕೊಂಡಿಲ್ಲ, ಅವಳ ಇಸ್ಕೊತ ಅವಳ ಹತ್ರ. ಹೌದಾ? ಚಾಲೆಂಜ್ ಇನ್ನ ಕ್ರಿಟಿಕಲ್ ಆಗ್ತಾ ಇದೆ ಗೈಸ್. ನಿಮ್ಗೆ ಯಾವ್ದು ಬೇಕಮ್ಮ? ಎದೆಗ ಇರಿ 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 ತೋರಿಸಿ, ಎದಕ್ಕೆ ತೋರಿಸ್ತೀನಿ ಅವ್ರಿಗೆ. ಇರಿ ಇರಿ ತೋರಿಸ್ತೀನಿ ಹಂಗ್ ಆಮ ನಿಮ್ದೇನ್ ಬರೀ ಎಲ್ರದು ಲಗ್ನ ಮಾಡ್ಸೋದು, ಬಸ್ರತನ ಬಾಣ್ತನ ಮಾಡೋದೇ ಆಗೋಯ್ತಲ್ಲ. ಕಾಣಿಸ್ತೈತೆ ಹೇಳಿ. ಚಾಲೆಂಜ್ ವಿಡಿಯೋ ಇನ್ನೊಂದು ಇವತ್ತು ನಾಳೆ. ಓ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಏನಮ್ಮ? ಅಲ್ಲ ಹಿಂಗೆ ಇರ್ಲಿ ಇರ್ಲಿ, ಶೂಟ್ ಮಾಡೋ ಹೇಳ್ತೀನಿ. ಇವ್ರು ಈ ಹೊಟ್ಟೆ ಕಡೆ ಹಿಂಗೆ ಆಡ್ತಾರೆ, ನಾನು ಹೊಟ್ಟೆ ಕಣ್ಣು ನೋಡಿ ಹೆಂಗೆ ಆಡ್ತೀನಿ. ನಿಜವಾಗ್ಲೂ ಸೊಂಟ ನೋವುತ್ತೆ. ಹೆಂಗಿದೆ ಚಾಲೆಂಜು? ಅಲ್ಲ ನಿಜವಾಗ್ಲೂ ಸೊಂಟ ನೋವುತ್ತೆ, ಹಂಗೆಲ್ಲ ಆಡಕ್ಕಾಗಲ್ಲ. ನಾನ್ ಏನೇನ್ ಮಾಡ್ದೆ ಅದನ್ನೆಲ್ಲ ನೀವ್ ಮಾಡ್ತೀರ. ಏನ್ ಮಾಡ್ಬೇಕು, ನೀನೆಲ್ಲ ಮಾಡ್ತೀನಿ ಅಂದ್ರೆ. ಸರಿ, ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ, ಬೇಗ ರೆಡಿ ಆಗ್ಬಿಡ್ಬೇಕು. ಏನ್ ಶೂಟ್? ವಿಡಿಯೋ ಕಂಟೆಂಟ್ ಶೂಟ್ ಮಾಡಬೇಕು. ಏನು ಹಿಂಗಿದ್ಯಾ? ಹೋಗು ಬೇಗ, ಚೆನ್ನಾಗಿ ರೆಡಿ ಆಗಿಬಿಡ್ಬಾ. ಆಯ್ತಲ್ಲ, ಬಿಟ್ಬಿಡಿ ಇವತ್ತು. ನಾನು ಸರಿ, ಕಸ ಗುಡಿಸು ಹೋಗ್ಲಿ. ಎರಟಿಂಗ್ ಕೆಲಸ ಮಾಡ್ಬೇಕೀಗ. ಕಸ ಗುಡ್ಸದ ಇದು ಇಟ್ಕೊಂಡು ಕಸ ಗುಡ್ಸಕ್ಕಾಗತ್ತದ ನೋಡಲ್ಲ. ನೋಡಿ ಒಂಚೂರು ಪರ್ಗೆ ತಂಬ ಒಂಚೂರು. ಕಮಿಂಗ್ ಟು ದ ಟ್ರ್ಯಾಕ್, ಬನ್ನಿ. ಅವಾಗ ಬಗ್ಗಿ ತೆಗೆದು ಹೋಗಿ ಬಗ್ಗಿ ಎತ್ಕೊಂಡು. ಸರಿ, ಅಲ್ಲಿ ಬಗ್ಬಿಟ್ಟು ಆ ಚಪ್ಲಿನ ಎತ್ತಿ ಆ ಕಡೆಗಿಡಿ. ಯಾವ ಚಪ್ಲಿನ? ಅಲ್ಲಿ ನಿಜವಲ್ಲ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂತಲ್ಲ ಅಂದ್ರೆ ಆಗ್ತಲ್ಲ. ಅದೇ ನಾವು ಏನ ಬಗ್ಗು ಅಂತ ಯಾವತ್ತು ಹೇಳಿ. ಬಗ್ರಿ ರೀ. ಗೊತ್ತಾಯ್ತಾ? ಹಿಂಗೆ ಕುತ್ಕೊಬೇಕಲ್ಲ ಹಿಂಗೆ. ಹಾಕೊಳ್ಳಿ ಚಪ್ಲಿನ. ಶೀತ ಆಗ್ಬಿಟ್ರೆ ಬಸ್ರಿಗೆ. ನಿಜ, ಅದೇ ಫೀಲ್ ಬರ್ತಾ ಇದೆ ನೋಡು. ನಿಂತರನೇ ಆಡ್ತಾ ಇದ್ದೀನಿ ನಾನು. ಈಗ ಒಂದು 3 ರೌಂಡ್ ಸುತ್ತಿ. ಹೆಂಗೆ? 1 2 3. ಇಲ್ಲ 3. ಹೋಗಿ ಸರಿ ಸುತ್ತಾಗಲಿ. ಪಾಪ ಬನ್ನಿ ಇಲ್ಲಿ. ಏನು? ಬಾಪ ಚಿನ್ನು, ಈಗ ತಾನೇ ಟಾಸ್ಕ್ ಶುರು ಆಗಿದೆ, ನೀವೇನು ಹೇಳಿ. ಸಾಯಿಸಂಗ್ ಕೊಡಬೇಕು ಇವಳು. ಇದು ಅವ್ರದ್ದೇ. ಬನ್ನಿ ಬನ್ನಿ, ಬೇಗ ಬನ್ನಿ. ಬಂದೆ. ಆ ಪಾತ್ರೆ ತೊಳಿಬೇಕು, ಅರ್ಥ ಆಯ್ತಾ?
ಗುಡ್ಸಪ್ಪ, ಇನ್ನೇನೋ ಡೆಲಿವರಿ ಟೈಮು ಮೈ ಬಗ್ಸ್ ಕೆಲಸ ಮಾಡಬೇಕು. ನಾರ್ಮಲ್ ಆಗಲ್ವಾ? ಮಾಡಿ ಮಾಡಿ. ಏನು ಬೇಕಮ್ಮ? ಏನು ತಿಂತೀಯಾ? ಗುಡ್ಸಿ ಗುಡ್ಸಿ ಬೇಗ ಟಕ ಟಕ ಅಂತ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹಾಕ್ಬೇಕು ನಾನು. ಹಾ ಬೇಗ ಗುಡ್ಸಿ ಹಾಲೆಲ್ಲ. ಅದರಿಂದ ಗುಡ್ಸ್ಕೊತೀನಿ. ಬೇಗ ಗುಡ್ಸಮ್ಮ. ಆಡಿ ಚುಸ್ತಾ ಇದೆ ಕಣೆ. ನಂಗದೆಲ್ಲ ಗೊತ್ತಿಲ್ಲ, ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು. ನೀನ್ಗಾದ್ರು ಅದು ಲೈಫ್ ಲಾಂಗ್ ಅಲ್ಲ, ಜೊತೆಗೆ ಬಂದಿರೋದು. ಏನು ಜೊತೆಗೆ ಮಗು ಎತ್ಕೊಂಡೆ ನಿಮ್ನ ಮಾಡ್ಕೊಂಡ ನಾನು. ಪಾಪ ಅದು ಪ್ರೆಗ್ನೆನ್ಸಿಲ್ ಬೇರೆ, ನಾರ್ಮಲ್ ಆಗಿರುವಾಗ ಬೇರೆ. ಅರ್ಥ ಆಯ್ತಾ? ಯಾವ್ದು ಕಷ್ಟ ಆಗ್ತಾ ಇದೆ? ಚುಸ್ತಾ ಇರೋದು. ಆಮೇಲೆ ಮೀರಟಾಗೆಲ್ಲ ಮಾಡ್ಬೋದು ಎನರ್ಜಿ, ಸ್ವಂತ ಪಳಕ್ ಅದೆಲ್ಲ ನಮಗೆ ಗೊತ್ತಿಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಪಾಪಚ್ಚಿ. ಇದು ಸ್ವಲ್ಪ ಏನಕ್ಕೆ ನಿಮಗೆ ಕಷ್ಟ ಆಗತ್ತೆ ಅಂದ್ರೆ ಈ ಬಸ್ರಿ 30+ ಆಗೋಗೈತಲ್ಲ. ಹೇಳಿ. ನನ್ನ ಮಗು ಇದೆ ಹೊಟ್ಟೆ. ಘಮ ಘಮ ಅಂತ ಇದೆಯಾ ಕಣೆಮ್ಮ. ಹೌದಾ? ಟೋಪಿ ಗಿಪಿ ಇದ್ರೆ ಕೊಡೋದು ಮಾಮೂಲಿ ವಾಕಿ ಹಿಂಗೆ ಹಾಕೊಳ್ರಿ ಬಿಡಿ ಅಷ್ಟೇ. ಹೌದಮ್ಮ? ಬೇಡ ಬಿಡಿ, ಬಿಡೋಗುತ್ತೆ. ಇಲ್ಲಿ ಇಟ್ಕೊಳ್ಳಿ, ಇದೆಯಲ್ಲ. ಇಲ್ಲಿ ಹೋಗಲ್ಲ, ಹಾಗಾದ್ರೆ ಗ್ಯಾಪ್ ಇಲ್ಲ ಅಲ್ಲಿ. ಬಿಡಿ ಬಿಡಿ. ಚುಸ್ತಾ ಇದೆ, ಸ್ಕಿನ್ ಚುಸ್ತಾ ಇದೆಯಾ ನೀನು? ಹೌದಾ? ಹೋಗ್ಲಿ ಬಿಡಿ. ಬೇಗ ಬೇಗ ಗುಡಿಸಪ್ಪ. ನಮ್ಮ ಕಷ್ಟ ಯಾರಿಗೆ ಅರ್ಥ ಆಗುತ್ತೆ? ಬರ್ತೈತೆ ಫೀಲಿಂಗ್. ಏನಕ್ಕೆ ಮುಖ ಎತ್ಕೊಂಡಿದ್ದೀರಾ? ನಗ್ನಗ್ತಾ ಇರಕ್ಕಾಗಲ್ವಾ ಒಂಚೂರು? ಚುಸ್ತಾ ಇದೆಮ್ಮ ಎಲ್ಲ ಕಡೆ. ಚುಚ್ತಾ ಇದ್ರೆ ಏನ್ ಯಾರು ಆಗ್ದಿರೋ ಬಸ್ರಿ ಆಗಿದ್ಯಾ ನೀನು? ಭಯ ಭಕ್ತಿ ಇರ್ಲಿ, ಮಗು ಅದೇ ಕಲಿಯುತ್ತೆ. ಇಲ್ಲಿ ಇರು 1 ನಿಮಿಷ ಇದೇನೋ ರೆಕಾರ್ಡ್ ಆಗ್ತಾ ಇಲ್ವಲ್ಲ. ಎದಳದ್ನ ಆನು ಪಾಪ, ಆನು ಬಂಗಾಡು. ಇಲ್ಲೋಡಮ್ಮ. ಅಯ್ಯೋ ದೇವ್ರೇ, ಏನ್ ಅವತಾರ ಆಗ್ತಾ ಇದೆಯಾ ಮಲ್ಯ? ಇದೆಲ್ಲ ಏನ್ ಅರ್ಥ ಆಗಲ್ಲ ಮಲ್ಯ. ಏನಮ್ಮ ಗಂಡ್ ಮಕ್ಳಿಗೆ ಗೊತ್ತಾಗ್ಸಿದೆ ನೀನ್ ಖುಷಿ ಪಡು ಒಂದ್ ಹೆಣ್ಣಾಗಿ. ಏನಾಗ ಆಗ್ತಿರೂ ಗೊತ್ತಾಗಲ್ಲ ಅವ್ರಿಗೆ. ಸುಮ್ಮನೆ ಗೊತ್ತಾಯ್ತದ ಇರ್ಬೇಕು, ಹಂಗೆ ಇರ್ಬೇಕು, ಅವಾಗ ಗೊತ್ತಾಯ್ತದೆ. ಈಗ ಹಾಕಿ ಹಿಂಗ್ ತೆಗೆದ್ಬಿಟ್ರೆ ಗೊತ್ತಾಯ್ತದೆ? ಸ್ವಲ್ಪನಾರ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಏನ್ ಮಗನೇ ಎರಂಕ್ ಮಾಡ್ಬೇಕ ಅಂತ ಹೇಳು ನೀನು. ತೋರ್ಸಕ್ ಮಾಡ್. ಒಂದ್ ವಾರ ಹಿಂಗಿರ್ತಾರ ಕೇಳು. ಒಂದ್ ವಾರ ಹಿಂಗಿರ್ತೀರೇನ್ರಿ? ಸರಿಯಾಗಿದ್ದೀರಾ ಅಮ್ಮ ಮಗಳು? ಹಾಗೆ ಬಿಚ್ಚೋದ್ರನ್ನ ಅನಿಸ್ತೈತೆ. ಈಗ ನೋಡಿದ್ರೆ 1 ವಾರ ಅಂತ. ಯೋಗ ಏನ್ ಮಾತಾಡ್ತಿದ್ಯಾ ಮೂಲಶ್ರೀ ಪಳ್ಳಿಯರ್? ಯೋಗ ಪೋಸ್ಚರ್ ಹೇಳ್ಕೊಡ್ತೀನಿ, ಮಾಡಿ ಬನ್ನಿ ಅಂದೆ. ಬಟ್ ಇದು ಅದು ಗ್ರಿಪ್ ಚೆನ್ನಾಗಿದೆ ಕಣೆ, ಇಟ್ಕೊಳ್ಳೋಕ್ಕೆ. ಏನು ಯೋಗ ಪೋಸ್ಚರ್ ಹೇಳ್ಕೊಡ್ತೀನಿ, ಅದಿಲ್ಲ. Touch your tummy. Breathe in, breathe out. Feel your baby. Put your hands up towards your right bend. Come back. Towards your left bend. Come back. Towards your right bend. Come back. Towards your left bend. Hold your hands. Back. Back.
ಕುತ್ಕೊಳ್ಳಿ, ನಾನು ಹೇಳ್ಕೊಡ್ಲಾ? ಸೊಂಟ ಚುರುಕ್ ಚುರುಕ್ ಅಂತ ಪಾಪ. ಏನಕ್ಕೆ ನಿಜವಾಗ್ಲೂ ಅಲ್ಲಿ ಸೊಂಟ ಚುರುಕಾಗುತ್ತೆ? ಏನಕ್ಕೆ? ಅಲ್ಲಿ ವೆಯ್ಟ್ ಇದೆ ಅಲ್ವಾ, ಅದಕ್ಕೆ ಬರುತ್ತೆ. ಅದಕ್ಕೆ ನೆನ್ನೆ ಡಾಕ್ಟರ್ ಏನು ಕೇಳ್ತಿದ್ರಲ್ಲಿ, ಬ್ಯಾಕ್ ಪೇನ್ ಇದೆಯಾ ಅಂತ. ಕುತ್ಕೊಬೋದು, ನಾನು ಬೆಳೆಸ್ಬೇಕಾಗಲ್ಲ. ಹಿಂದಿನ ಹೀಗೆ ಹೋಗ್ಬಿಡ್ತೀನಿ. ಈ ಬಾರ ಮುಂದೆ ಅವ್ರು ನಿಂತು ಕುತ್ಕೊಂಡಾಗಿ ಹೇಳೋದು. ಅದಕ್ಕೆ ಹೆಣ್ಮಕ್ಳಿಗೆ ಆರಾಮ್ಸೆ ಕುತ್ಕೊಂತಾರೆ. ಮುಸ್ಲಿಂ ಎರಡು ಕಡೆ ಕುತ್ಕೊಂಡು ಈಗ ಕುತ್ಕೊಂಡಿದ್ದೀನಿ. ನಿಮ್ದು ಹಿಂದೆ ಭಾರ, ಅದಕ್ಕೆ ಹಿಂಬಾರ ನಿಮಗೆ ಮುಂಬಾರ. ಓಕೆ, ಏನದು? ಇದೇನು ಕಾಲ್ ಸ್ಟ್ರೈಟ್ ಮಾಡಿ ಹೀಗೆ ಇಟ್ಕೊಳ್ಳಿ. ನೋಡಿ, ಎಲ್ಲ ಅಲ್ಲಾಡುತ್ತಾನೆ. ಸೊ ಎಕ್ಸಸೈಸ್ ಅಲ್ಲಿ ಪ್ರತೀಕ್ ಅವರು ಸೋತಿದ್ದಾರೆ. ಏನ್ ಸೋತಿಲ್ಲ, ಸೊಂಟನೇ ಇರ್ತದೆ ನನಗೆ. ಈಗ ಬಲಕ್ಕೆ ತಿರುಗಿ ಎದಳಿ. ಪಾಪ ಸೈಡ್ ಹೋಗ್ಬಿಟ್ಟಿದ್ದೆ. ಪಾಪು ಪಾಪು ಕ್ಯಾಮ್ರಾ ಇಲ್ಲ ರೀ, ಅಲ್ಲಿ ಆಂಗಲ್ ಇಲ್ಲ. ಸಾಕು. ಏನ್ ಸಾಕು? ಡೆಲಿವರಿ ಆಗಿದೆ, ಮಗು ಹೆಣ್ಮಗು. ಹೆಣ್ಮಗುನ ಏನಿದು? ನಿಜಾಲು ಹೇಳ್ತೀನಿ. ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಕಷ್ಟ ಇದೆ. ಅಂದರೆ ಹೌದು, ಒಪ್ಕೊಂತೀನಿ. ಹೌದು, ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಕಷ್ಟ ಇದೆ. ಈಗ ಇದ್ರ ಮಧ್ಯೆ ಸೇಮ್ ಗೊತ್ತಾ ನನಗೆ, ಆಲ್ರೆಡಿ ಆಲ್ರೆಡಿ ನನಗೆ ಸೊಂಟ ನೋವಿದೆ. ಇದನ್ನ ಹಾಕಿ ಇನ್ನೂ ಸೊಂಟ ಚುರುಕು ಅಂತ ಹೇಳ್ತೇನೆ ನನಗೆ. ಅದು ಹೌದು. ತೆಗಿಯವಾ, ಅದಿರ್ಲಿ ಬಿಡಿ. ತೆಗಿಯೇ, ಸಿಕ್ಕಾಯ್ತು ನಿಜವಾಗ್ಲೂ. ಹೆಣ್ಮಕ್ಳೇ ಹ್ಯಾಟ್ಸ್ ಆಫ್ ಓಕೆನಾ? ನಾನು ಯಾವತ್ತೂ ವಿರೋಧವಾಗಿಲ್ಲ, ಏನೂ ಇಲ್ಲ. ಬಟ್ ಇಲ್ಲ, ಹಂಗಂತ ನೀವು ವಿರೋಧವಾಗಿದ್ದೀರಾ, ಅದಕ್ಕೋಸ್ಕರ ತಿಳಿಸ್ಬೇಕಂತ ಅಂತಲ್ಲ. ಈಗ ನಂತರ ಬೇರೆ ಹೆಣ್ಮಕ್ಳಿಗೆ ಗೊತ್ತಿಲ್ಲದ ಗಂಡ್ಮಕ್ಳಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಕಷ್ಟ ಇರುತ್ತೆ. ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಸೊಂಟ ನೋವು ಬರುತ್ತೆ. ಸುಮ್ಮನೆ ಕೂರ ಕಷ್ಟ, ನೀಲ ಕಷ್ಟ. ಸುಮ್ಮನೆ ಇಷ್ಟಕ್ಕೇ ನನಗೆ ಮೂಡ್ ಸ್ವಿಂಗ್ ಆಗ್ತದೆ. ನಗ ಇವಾಗ ಲೇಡೀಸ್, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ನೀವು ಕೂಡ ಮನೆಯಲ್ಲಿ ಈ ತರ ಒಂದು ಸಾಹಸನ ಮಾಡಿ ನಿಮ್ಮ ಗಂಡಂದಿರಿಗೆ ಪ್ರೆಗ್ನೆನ್ಸಿ ಎಷ್ಟು ಕಷ್ಟ ಅನ್ನೋದನ್ನ ಹೇಳ್ಕೊಡಿ. ಬಿಡಿ, ಬೇರೆ ಶರ್ಟ್ ಹಾಕೊಳ್ಳಿ, ಆ ಶರ್ಟ್ ಕೊಡಿ, ನಾನು ಬಿಡ್ತೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಟ್ರಾವೆಲಿಂಗ್ ಸಿ ಚಾಲೆಂಜು. ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ಬೇಕು, ಅದಕ್ಕೋಸ್ಕರ ಬೇಗ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್.